ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಚಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಾಯ ಆದಿಕವಯೇ ಮುಖ್ಯಂತಿ ಜಂ ಸೂರಜಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಸಪ್ತಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಇದುವರೆಗೆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಭಗವಂತನ ಬಳಿ ಪ್ರಾರ್ಥನೆ ಮಾಡಿದ್ರು, ನಮ್ ಕೈಲಾಗಲ್ಲ ಅಂತ ಬ್ರಹ್ಮಾಂಡದ ಸೃಷ್ಟಿಗೆ. ಆಗ ಪರಮಾತ್ಮ ಅಂದ, ನಾನ್ ಲಕ್ಷ್ಮೀ ದೇವಿ ಜೊತೆಗೆ ನಿಮ್ಮೆಲ್ಲರ ಒಳಗಡೆ ಸೇರ್ಕೊಳ್ತೀನಿ, ನಿಮಗೆ ಶಕ್ತಿಯನ್ನು ಜಾಗೃತಿಗೊಳಿಸ್ತೇನೆ, ಆ ಶಕ್ತಿಯಿಂದಾಗಿ ನೀವು ಎಲ್ಲ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಅಂತ. ಆ ನಿಟ್ಟಿನಲ್ಲಿ ಭಗವಂತ ಎಷ್ಟು ತತ್ವಗಳಲ್ಲಿ ಪ್ರವೇಶ ಮಾಡ್ದ ಅಂತ ಹೇಳ್ಬೇಕಾದ್ರೆ 23 ಅಂದ್ರು, ಆಮೇಲೆ 24 ಹೀಗೆ ಹೇಳ್ತಾ ಬಂದ್ರು. ಅಲ್ಲಿ 26ನೇ ತತ್ವದ ತನಕ ಬಂದೈತಿ. 26ನೇ ತತ್ವ ಯಾವುದು? ಲಕ್ಷ್ಮೀ ದೇವಿಯ ಜೊತೆಗೆ ಭಗವಂತ. ಒಂದ್ ವೇಳೆ ಏನಾದ್ರು ಲಕ್ಷ್ಮಿಯನ್ನ ಭಗವಂತನಿಗಿಂತ ಬೇರೆ ಅಂತ ಅಂದ್ರೆ ಲಕ್ಷ್ಮಿ ಅಂತ ಒಬ್ಬಳು, ಪರಮಾತ್ಮ ಅಂತ ಒಂದು ಪದಾರ್ಥ, ಹೀಗೆ ಬೇರೆ ಬೇರೆ ಪದಾರ್ಥ ಮಾಡಿದ್ರೆ ಆಗ 27ನೇ ಪದಾರ್ಥ ಅಂತ ಈ 27ನೇ ತತ್ವವನ್ನಾಗಿ ಪರಮಾತ್ಮನನ್ನ ಪರಿಗಣಿಸ್ಬೇಕು. ಅವನು ಸರ್ವೋತ್ತಮ ತತ್ವ, ಅದಾದ್ಮೇಲೆ ಲಕ್ಷ್ಮೀ ತತ್ವ, ಹೀಗೆ ಅಂತ 27 ತನಕ ತತ್ವಗಳನ್ನ ಇಲ್ಲಿ ಹೇಳಿದ್ದಾರೆ. ಇದಾದ್ಮೇಲೆ ಇಲ್ಲಿ ಈಶ್ವರ ಅಂತ ಒಂದು ಶಬ್ದವನ್ನ ಬಳಸಿದ್ರು. ಅದರ ಸ್ವಾರಸ್ಯ ಏನು ಅಂತ ತಿಳಿಸಿದ್ದಾರೆ. ಅದು ಈಶ್ವರ ಅಂತ ಬಳಸಿದ ಇಷ್ಟೇ ಉದ್ದೇಶ, ಅವನ ಅಂಧಂತಮಸ್ಸಲ್ಲೇ ಇರ್ಲಿ ಆನಂದವಾಗಿರ್ತಾನೆ. ಯಾರು? ಪರಮಾತ್ಮ. ಅವನು ಎಲ್ಲಾ ಕಡೆ ಇದ್ದಾನೆ, ಅವನು ಇಲ್ದೇ ಇರೋಂತಹ ಜಾಗ ಇಲ್ಲ. ಎಂತೆಂತ ನರಕ ಇದ್ದು ಆ ನರಕದ ಒಳಗಡೆನೂ ಇರ್ತಾನೆ ದೇವರು, ಎಲ್ಲಾ ಕಡೆ ಇರ್ತಾನೆ, ಎಲ್ಲರ ಒಳಗಡೆ ಇದ್ದು. ಅಂಥ ಭಗವಂತನಿಗೆ ಶಕ್ತಿ ಜಾಸ್ತಿ ಇರೋದ್ರಿಂದ ಅವನು ಎಲ್ಲೇ ಇದ್ರು ಅವನಿಗೆ ತೊಂದರೆ ಆಗಲ್ಲ. ಆದ್ರೆ ಕೆಲವ್ರಿಗೆ ಆಗಲ್ಲ, ಕೆಟ್ಟ ಸ್ಥಳಗಳಲ್ಲಿ ಒಳ್ಳೆಯವ್ರಿಗಿದ್ರೆ ತೊಂದರೆ ಆಗ್ಬಿಡುತ್ತೆ. ಆದ್ರೆ ಭಗವಂತ ಮಾತ್ರ ಅವನು ಎಲ್ಲಿದ್ರು ತೊಂದರೆ ಆಗಲ್ಲ ಅಂತ ಹೇಳಿ ತಿಳಿಸ್ಲಿಕ್ಕೋಸ್ಕರ ಈಶ್ವರ ಅಂತ ಇಲ್ಲಿ ಶಬ್ದವನ್ನ ಬಳಸಿದ್ದಾರೆ. ಇದಾದ್ಮೇಲೆ ಮುಂದಕ್ಕೆ ಹೋಗೋಣ. ಈಗ ಪ್ರಶ್ನೆ ಮಾಡ್ಕೊಳ್ತಾರೆ ಮುಂದೆ. ಈಗ ಭಗವಂತ ತಾನು ಎಲ್ಲಾ ಕಡೆ ಸೇರ್ಕೊಂಡಾದ್ಮೇಲೆ ಏನ್ ಮಾಡ್ದ? ಅವರವರಿಗೆ ಒಂದು ಶಕ್ತಿಯನ್ನ ತುಂಬುದ. ಎಲ್ರೂ ಬೇರೆ ಬೇರೆ ಆಗಿದ್ರು, ಅಂದ್ರೆ ಯಾರಿಗೂ ಸ್ವತಂತ್ರವಾದ ಶಕ್ತಿ ಇರ್ಲಿಲ್ಲ. ಎಲ್ಲರನ್ನೂ ಕೂಡ ಸೇರಿಸಿದ. ಅಂದ್ರೆ ಆಯಾಯ ಒಂದೊಂದೇ ಮಹತ್ತತ್ವದಲ್ಲಿ, ಅಹಂಕಾರ ತತ್ವದಲ್ಲಿ, ಹೀಗೆ ಒಬ್ಬೊಬ್ಬ ದೇವತೆ ಏನಿದ್ದಾರೆ ಆ ಎಲ್ಲ ದೇವತೆಗೆ ಶಕ್ತಿಯನ್ನು ತುಂಬಿಸಿ ಆ ತತ್ವಗಳ ಮುಖಾಂತರ ಬ್ರಹ್ಮಾಂಡ ಸೃಷ್ಟಿ ಆಗ್ಬೇಕು. ಅದಕ್ಕೆ ಅನುಕೂಲ ಮಾಡೋ ತರ ಭಗವಂತ ಮಾಡ್ದ. ಇದು ಮಾಡಿ ಈ ಭಗವಂತ ಏನು ಒಳಗಡೆ ಹೋಗಿ ಸೇರ್ಕೊಂಡಿದ್ ಯಾಕೆ ಅಂತ ಪ್ರಶ್ನೆ ಕೇಳ್ತಾರೆ. ಯಾಕಂದ್ರೆ ಸೇರ್ಕೊಂಡ್ರೆ ಈಗ ಮನೆಯಿಂದ ಹೊರಗಡೆ ಹೋಗಿರ್ತಾರೆ, ಮನೆ ಒಳಗಡೆ ಬರ್ತಾರೆ, ಬಂದ್ಮೇಲೆ ಒಂದಿಷ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಇದಿಲ್ಲೇ ಟಿಪ್ಪಣಿಲಿ ಕೊಟ್ಟಿದ್ದಾರೆ, ಆ ವಿಷಯವನ್ನ ಹೇಳ್ತಾ ಇರೋದು. ಮತ್ತೆ ಕೆಲವರು ಮನೆಗೆ ಬಂದ್ರು ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಹೀಗಿದೆ ವ್ಯವಸ್ಥೆ. ಅದೇ ರೀತಿ ಇಲ್ಲಿ ಭಗವಂತ ನಿಲಯೇ ನಿಲೀನ ಇವ ಕಿಮಯಂ ತೂಷ್ಣೀಮಾಸ್ತೆ. ನಿಲಯ ಅಂದ್ರೆ ಮನೆ ಅಂತ ಅರ್ಥ. ಮನೆಯಲ್ಲೇ ಹೋದ ನಿಲೀನ, ಒಳಗಡೆ ಹೋಗಿ ಸೇರ್ಕೊಂಡ ವ್ಯಕ್ತಿ ಏನು ಕೆಲಸ ಮಾಡಲ್ಲ, ಸುಮ್ನೆ ಕೂತಿರ್ತಾನೆ. ತೂಷ್ಣೀಮ್ ಆಸ್ತೆ. ಆ ತರ ದೇವರಿದಾನ ಈ ಎಲ್ಲ ತತ್ವಗಳ ಒಳಗಡೆ ಹೋಗಿ ಸೇರ್ಕೊಂಡು
ಕಿಂಚಿತ್ ಕರ್ಮ ಅಕಾರ್ಷಿತ್ವ, ಅಥವಾ ಏನಾದ್ರೂ ಈ ತತ್ವಗಳ ಒಳಗಡೆ ಹೋಗಿ ಕೆಲಸ ಮಾಡಿದ್ನ ಅಂತ ಪ್ರಶ್ನೆ ಬಂದಾಗ ಮೂರನೇ ಶ್ಲೋಕ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಅಂತ ಹೊರಟಿದೆ. ಆ ಮೂರನೇ ಶ್ಲೋಕವನ್ನ ನೋಡೋಣ. ಸೋನು ಪ್ರವಿಷ್ಟೋ ಭಗವಾನ್ ಚೇಷ್ಟಾರೂಪೇಣ ತಂ ಗಣಂ ಭಿನ್ನಂ ಸಂಯೋಜಯಾಮಾಸ ಸುಪ್ತಂ ಕರ್ಮ ಪ್ರಬೋಧಯನ್. ಭಗವಂತ ಎಲ್ಲ ತತ್ವಗಳ ಒಳಗಡೆ ಪ್ರವೇಶ ಮಾಡಿದರ ಫಲ ಏನು? ಎಲ್ಲ ವಸ್ತುಗಳಿಗೂ ಅಂದ್ರೆ ಅಲ್ಲಲ್ಲಿರುವಂತಹ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೂ ಪ್ರೇರಣೆ ಮಾಡಿದ, ಸುಮ್ನೆ ಇರ್ಲಿಲ್ಲ ಅಂತ ಇಷ್ಟು ಉತ್ತರ. ಹಾಗಾದ್ರೆ ಮನೆಗೆ ಹೋದ ವ್ಯಕ್ತಿ ಹೊರಗಿಂದ ಬಂದ, ಮನೆ ಒಳಗಡೆ ಸೇರ್ಕೊಂಡ, ಮನೇಲೂ ಕೆಲಸ ಮಾಡ್ತಾ ಇದ್ದ. ಹಾಗೆ ದೇವರು ಹೊರಗಡೆ ಕೆಲಸ ಮಾಡ್ತಾ ಇದ್ದ. ಅಂದ್ರೆ ಎಲ್ಲಾ ತತ್ವಗಳ ಹೊರಗಡೆ ಇದ್ದು ಈಗ ಎಲ್ಲಾ ತತ್ವಗಳ ಒಳಗಡೆ ಹೋದ, ಅಲ್ಲೂ ಕೆಲಸ ಮಾಡ್ತಾ ಇದ್ದ. ಅದನ್ನ ಸೋನುಪ್ರವಿಷ್ಟ ಭಗವಾನ್ ಸಹ, ಅದು ಹಿಂದೆ ಹೇಳಿದ ಭಗವಂತ ಇದಾನಲ್ಲ, ಅವನು ಅನುಪ್ರವಿಷ್ಟ, ಒಳಗಡೆ ಎಲ್ಲ ಸೇರ್ಕೊಂಡು ಏನ್ ಮಾಡ್ದ? ಸುಪ್ತಂ ಕರ್ಮ ಪ್ರಬೋಧಯನ್, ಅವರಲ್ಲಿದ್ದ ಆ ಕರ್ಮ ಅಂದ್ರೆ ಕೆಲಸ ಮಾಡುವಂತ ಶಕ್ತಿ ಏನಿತ್ತು ಅದನ್ನೆಲ್ಲ ಉದ್ಬೋಧನೆ ಮಾಡ್ದ. ಅಂದ್ರೆ ಶಕ್ತಿಯನ್ನ ಜಾಗೃತವನ್ನಾಗಿ ಮಾಡ್ದ. ಅಥವಾ ಅವ್ರು ಕೆಲಸ ಮಾಡ್ಬೇಕು ಅಂದ್ರೆ ಯಾವ ಅದೃಷ್ಟ ಇದೆ, ಪುಣ್ಯ, ಅಂತ ಪುಣ್ಯವನ್ನ ಜಾಗೃತಗೊಳಿಸ್ತ. ಅಂದ್ರೆ ಅವ್ರು ಕೆಲಸ ಮಾಡೋ ಹಾಗೆ ಅವರಿಗೆ ಶಕ್ತಿ ಬಂದ್ಬಿಡ್ತು ಅಕ್ಷರ. ಇಲ್ಲಿವರೆಗೂ ಅವರ ಒಳಗಡೆ ಈ ಇದ್ದಂತಹ ಈ ಕರ್ಮಗಳು ಅದೆಲ್ಲ ಸುಪ್ತ ಆಗಿತ್ತು ಅಂತ. ಅದನ್ನ ಪ್ರಬೋಧನೆ ಮಾಡೋದ್ರಿಂದ ಕಾರ್ಯಕಾರಿ. ಕೆಲವರು ಸುಮ್ನೆ ಕೂತಿರ್ತಾರೆ, ಓದ್ತಾ ಇರಲ್ಲ. ಅದಕ್ಕೆ ಓದಿ ಓದಿ ಅಂತ 16 ಬಾರಿ ಹೇಳ್ಬೇಕು. 16 ಬಾರಿ ಹೇಳಿದ್ರೆ ಓದ್ಲಿಕ್ಕೆ ಶುರು ಮಾಡ್ತಾರೆ. ಕೆಲವರು 16 ಬಾರಿ ಇಲ್ಲ 100 ಸಲ ಹೇಳ್ಬೇಕು. ಒಂದು ವಸ್ತು ಕೆಲಸ ಮಾಡ್ಬೇಕು ಅಂತ ಆದ್ರೆ ತುಂಬಾ ಸಲ ಹೇಳ್ಬೇಕಾಗತ್ತೆ ಕೆಲವ್ರಿಗೆ ಆಗಲ್ಲ, ಹೇಳೋದೇ ಬೇಡ ಕೆಲವ್ರಿಗೆ. ಅವ್ರು ತಾವಾಗೆ ಮಾಡ್ತಾರೆ. ಅದು ಪ್ರಬೋಧನೆ ಬೇಡ, ಅಂದ್ರೆ ಎಚ್ಚರಿಸೋದ್ ಬೇಡ. ಕೆಲವ್ರಿಗೆ ಸುಮಾರು ಸಲ ಹೇಳ್ಬೇಕು, ಕೆಲವ್ರಿಗೆ ಒಂದ್ ಸಲ ಹೇಳಿದ್ರೆ ಸಾಕು. ಅದನ್ನ 10 ಸಲ ಹೇಳದೆ ಮಾಡೋರ್ ತರ ಮಾಡ್ತಾರೆ, ಅಷ್ಟ್ ಚೆನ್ನಾಗಿ. ಈ ತರ ಒಬ್ಬೊಬ್ರದ್ದು ಒಂದೊಂದಿದೆ. ಇಲ್ಲೆಲ್ಲ ತತ್ವಾಭಿಮಾನಿ ದೇವತೆಗಳು ಉತ್ಸಾಹ ಏನೋ ಇತ್ತು ಬ್ರಹ್ಮಾಂಡ ಸೃಷ್ಟಿ ಮಾಡ್ಲಿಕ್ಕೆ. ಅವ್ರಿಗೆ ಉತ್ಸಾಹ ಇಲ್ಲ ಅಂತಿಲ್ಲ, ಸುಮ್ನೆ ಔದಾಸೀನದಿಂದ ಕೂತಿರ್ಲಿಲ್ಲ. ಆದ್ರೆ ಶಕ್ತಿ ಇಲ್ಲ. ಹಾಗಾಗಿ ಶಕ್ತಿಯನ್ನು ತುಂಬಿಸ್ಲಿಕ್ಕೆ ತನ್ಮುಖಾಂತರ ಈ ಬ್ರಹ್ಮಾಂಡ ಸೃಷ್ಟಿ ಆಗ್ಲಿಕ್ಕೋಸ್ಕರ ಪರಮಾತ್ಮ ಎಲ್ಲರ ಒಳಗಡೆ ಹೋಗಿ ಸೇರ್ದ. ಏನ್ ಮಾಡ್ದ? ಭಿನ್ನಂ ಗಣಂ ಸಂಯೋಜಯ ಮಾಸ, ಎಲ್ಲ ಕಡೆ ಚಲ್ಲಿ ಹೋಗಿದ್ದ ಆ ತತ್ವಗಳನ್ನ ಒಟ್ಟಿಗೆ ಸೇರಿಸ್ತ. ಅಂದ್ರೆ ಎಲ್ಲಾ ಅಂಶಗಳಿಂದ ತಾನು ಒಳಗಡೆ ಹೋಗಿ ಒಟ್ಟುಗೂಡಿಸಿ ಅದರಿಂದ ಕೆಲಸ ಆಗುವ ಹಾಗೆ ಮಾಡಿದ್ದಾನೆ. ಅದನ್ನ ಚೇಷ್ಟಾರೂಪೇಣ ಅನುಪ್ರವಿಷ್ಟ, ಅವನು ಹೋಗಿದ್ದ ಉದ್ದೇಶನೇ ಇಷ್ಟು. ಎಲ್ಲ ತತ್ವಗಳ ಒಳಗಡೆ ಚೇಷ್ಟಾರೂಪೇಣ ಎಲ್ಲ ಪದಾರ್ಥಗಳನ್ನ ಶಕ್ತಿ ಜಾಗೃತಗೊಳಿಸುವಂತಹ ಏನೋ ಒಂದು ರೂಪ ಇದೆ, ಆ ರೂಪದಿಂದ ಒಳಗಡೆ ಭಗವಂತ ಹೋಗಿದ್ದಾನೆ. ಹೀಗೆ ಈ ಶ್ಲೋಕದ ತಾತ್ಪರ್ಯ. ಇದನ್ನ ಈ ವಿಜಯಧ್ವಜ ತೀರ್ಥರು ಒಂದು ಶ್ಲೋಕವನ್ನ ಉದಾಹರಿಸ್ತಾರೆ. ಮುಂದೆ ಭಾಗವತ ತಾತ್ಪರ್ಯದಲ್ಲೂ ಆಚಾರ್ಯ ಹೇಳ್ತಾರೆ. ಅದಿಲ್ಲಿ ಟಿಪ್ಪಣಿಲಿ ಇಲ್ಲೇ ಕೊಟ್ಟಿದ್ದಾರೆ ಅದನ್ನ. ಸರ್ವಚೇಷ್ಟಕ ರೂಪೇಣ ಸ್ವಸಾಮರ್ಥ್ಯೇನ ಕೇಶವ ತಾನಿ ಭಿನ್ನಾನಿ ತತ್ವಾನಿ ಯೋಜಯಾಮಾಸ ಚಾಂಶತಃ. ತಾನೇ ಎಲ್ಲ ಒಂದೊಂದು ಅಂಶದಿಂದ ಇದ್ದ. ಎಲ್ಲಾ ತತ್ವಗಳು ಬೇರೆ ಬೇರೆ ತರ. ಅಹಂಕಾರ ತತ್ವ ಒಂದು ತರ ಆದ್ರೆ ಮಹತ್ತತ್ವ ಇನ್ನೊಂದ್ ತರ. ಎಲ್ಲಾ ತತ್ವಗಳನ್ನ ಸೇರಿಸಿ ಸೃಷ್ಟಿ ಮಾಡೋದಂದ್ರೆ ದೊಡ್ಡ ವಿಷಯ. ಆ ತತ್ವಗಳನ್ನ ಸೇರಿಸುವಂತ ಕೆಲಸ ಭಗವಂತ ತನ್ನ ಸಾಮರ್ಥ್ಯದಿಂದ ಮಾಡಿದ. ಅದ್ ಯಾವ ಭಗವಂತ? ಕೇಶವ. ಇಡೀ ಜಗತ್ತಿಗೆ ಬ್ರಹ್ಮರುದ್ರದೇವರಿಗೆ ಪ್ರವರ್ತಕ, ಅವರೇ ಕೆಲಸ ಮಾಡ್ಲಿಕ್ಕೆ ಇವನ ಅನುಗ್ರಹವನ್ನ ಅಪೇಕ್ಷೆ ಪಡ್ತಾರೆ ಅಂತ ಆದ್ರೆ ಇನ್ ಎಂಥ ಭಗವಂತನ ಮಹಾತ್ಮ್ಯ. ಹಾಗಾಗಿ ಭಗವಂತ ಎಲ್ಲ ಬೇರೆ ಬೇರೆ ಆಗಿದ್ದ ಆ ತತ್ವಗಳನ್ನ, ವಿಭಿನ್ನ ಜಾತೀಯವಾದ ತತ್ವಗಳನ್ನ ಸೇರಿಸಿ ಆ ಅಪ್ರತಿಬುದ್ಧ ಗೊತ್ತಾಗದೇ ಇರೋ ಶಕ್ತಿಯನ್ನ ಕಾರ್ಯೋನ್ಮುಖವನ್ನಾಗಿ ಮಾಡ್ತಾರೆ. ಇಷ್ಟು
ಇದಾದ್ಮೇಲೆ ಒಂದು ಪ್ರಶ್ನೆಯನ್ನ ಮಾಡ್ಕೊಳ್ತಾರೆ, ಅಲ್ಲ ದೇವ್ರು ಯಾಕೆ ಇಷ್ಟು ಕಷ್ಟ ಪಡ್ತಾ ಇದಾರೆ ಒಂದು ಸೃಷ್ಟಿ ಮಾಡ್ಲಿಕ್ಕೆ? ನಾವೆಲ್ಲ ಹೇಳ್ತೇವೆ ದೇವ್ರೇನ್ ಮನಸ್ಸು ಮಾಡಿದ್ರೆ, ಲೋಕದಲ್ಲೇ ಹೇಳ್ತಾರೆ ಏನ್ ನೀ ಮನಸ್ಸು ಮಾಡಿದ್ರೆ ಸಾಕು ಎಲ್ಲ ಆಗೋಗತ್ತೆ ಅಂತ ಹೇಳ್ತಾ ಇರ್ತಾರೆ. ಮನಸ್ಸು ಮಾಡಿದ್ರೆ ಸಾಕಾಗೋ ಆಗ್ಬಿಡತ್ತೆ ಅಂದ್ರೆ ಏನರ್ಥ? ಅಷ್ಟು ಶಕ್ತಿ, ನಿರ್ವಾಹ ಮಾಡೋ ಶಕ್ತಿ, ಏನ್ ಬೇಕಾದ್ರೂ ಮಾಡುವಂತ ಸಾಮರ್ಥ್ಯ ಕೆಲವ್ರಿಗಿರತ್ತೆ. ಇದು ಮನುಷ್ಯರಿಗೆ ಸಹಜವಾಗಿರುತ್ತೆ, ಅದು ದೇವರ ಅನುಗ್ರಹದಿಂದ ಅದು ಬೇರೆ ವಿಷಯ. ಅಂತೂ ಮನುಷ್ಯರಲ್ಲಿ ಈ ತರ ವ್ಯವಹಾರ ಇರುತ್ತೆ. ಈ ದೇವರಿಗೆ ಎಂತಹ ಶಕ್ತಿ, ಅದನ್ನ ಅವನು ಯಾಕೆ ಹೀಗೆ ಎಲ್ಲಾ ತತ್ವಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ಒಳಗಡೆ ಹೋಗಿ ಸೇರ್ಕೊಂಡು ಅವ್ರಿಗೆ ಶಕ್ತಿ ತುಂಬಿಸಿ ಅವ್ರ ಮುಖಾಂತರ ಸೇವೆ ಮಾಡಿಸಿ ಯಾಕೆ ಪ್ರಯತ್ನ? ನೇರವಾಗಿ ತಾನು ಮನಸ್ಸು ಮಾಡಿದ್ರೆ ತಕ್ಷಣ ಒಂದು ಬ್ರಹ್ಮಾಂಡ ಸೃಷ್ಟಿಗೆ ಬಂದ್ಬಿಡ್ತಾ ಇತ್ತು. ಆದ್ರೆ ಇದನ್ ಮಾಡ್ಲಿಲ್ಲ ದೇವರು. ಯಾಕೆ ಮಾಡ್ಲಿಲ್ಲ ಅಂತ ಒಂದು ಪ್ರಶ್ನೆ. ಇದನ್ನ ವಿಜಯಧ್ವಜ ತೀರ್ಥರು ಇಲ್ಲಿ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಯದ್ಯಪಿ ಈಶ್ವರ ಸ್ವ ಮನಸ ಏವ ಅಂಡಂ ಸೃಷ್ಟುಂ ಶಕ್ತಃ, ತನ್ನ ಮನಸ್ಸಿನಿಂದಲೇ ಅಂಡಂ ಅಂದ್ರೆ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ಲಿಕ್ಕೆ ಶಕ್ತಿ ಇರೋನವನು. ತಥಾಪಿ ಆದ್ರೂ ಏನ್ ತೋರಿಸ್ಕೊಡ್ತಾ ಇದಾರೆ ಅಂದ್ರೆ, ಒಬ್ಬ ಮನುಷ್ಯ ಏನಾದ್ರೂ ಒಂದು ದೊಡ್ಡ ಕೆಲಸ ಮಾಡ್ಬೇಕು ಅಂದ್ರೆ, ಸೃಷ್ಟಿಯನ್ ಮಾಡ್ಬೇಕು ಅಂದ್ರೆ ಸಲಕರಣೆಗಳು ಬೇಕು, ಜೊತೆಗೆ ಉಪಕರಣಗಳಿಲ್ದೇನೆ ಏನು ಮಾಡ್ಕೊಳ್ಲಿಕ್ ಬರಲ್ಲ. ನಾನೊಬ್ನೇ ಇದ್ದೀನಿ, ಹಾಗೆ ಎಲ್ಲರಿಗೂ ಕೂಡ ಊಟ ಬಡಿಸ್ತೇನೆ, ಎಲ್ಲರೂ ಕೂಡ ಊಟ ಮಾಡೋ ಹಾಗೆ ಮಾಡ್ತೇನೆ, ನಾನು ತಿಂತೇನೆ. ಏನ್ ಎಲೆ ಇಲ್ಲ, ಪಾತ್ರೆ ಇಲ್ಲ, ಏನೂ ಇಲ್ಲ, ಉಪಕರಣಗಳೇ ಇಲ್ಲ. ಇದೆಲ್ಲ ಇಲ್ಲದೆ ಇದ್ದಾಗ ಹೇಗ್ ಮಾಡ್ತಾನೆ? ಸಾಧ್ಯ ಇಲ್ಲ. ಅಂದ್ರೆ ಒಬ್ಬ ಮನುಷ್ಯ ಕರ್ತ ಅಂತ ಆದ್ಮೇಲೆ ಅವನು ಏನಾದ್ರೂ ಮಾಡ್ಬೇಕು ಅಂತ ಆದ್ರೆ ಅದಕ್ಕೆ ಅವನಿಗೆ ಉಪಕರಣಗಳ ಅಗತ್ಯ ಇದೆ ಅಂತ ತಿಳಿಸ್ಬೇಕಾಗಿದೆ. ಎಲ್ಲಾ ಗಣಗಳನ್ನ ಬೇರೆ 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 ತರ ಒಂದು ದೊಡ್ಡ ಫಂಕ್ಷನ್ ಮಾಡ್ಬೇಕು ಅಂದ್ರೆ ಎಲ್ಲಾ ತರದವ್ರನ್ನ ಸೇರಿಸ್ಬೇಕಲ್ಲ, ಬಹಳ ಕಷ್ಟ. ವಿಭಿನ್ನ ಜಾತಿಯರು, ಒಬ್ರ ತರ ಇನ್ನೊಬ್ರು ಇರಲ್ಲ, ಎಲ್ರನ್ನು ಸೇರಿಸ್ಕೊಂಡು ಮಾಡೋದು ತುಂಬಾ ಕಷ್ಟ. ಆ ಕಷ್ಟ ಏನಿದೆಯಲ್ಲ ಅದನ್ನ ಭಗವಂತ ಮಾಡಿ ತೋರಿಸ್ದ. ಎಂತೆಂತ ಮಹತ್ತತ್ವ, ಅಹಂಕಾರ ತತ್ವಗಳು, ಎಲ್ಲ ಎಷ್ಟು ವಿಭಿನ್ನ ಸ್ವಭಾವಗಳು, ಅವುಗಳೆಲ್ಲ ಸೇರಿಸಿ ಜಗತ್ತನ್ನ, ಅದ ಬ್ರಹ್ಮಾಂಡದ ಸೃಷ್ಟಿಯನ್ನ ಮಾಡ್ಲಿಕ್ಕೆ ಹೊರಟ. ಇದರ ಮುಖಾಂತರ ತೋರಿಸಿದ್ದು ಏನು? ಮನುಷ್ಯರಿಗೆ ಲೋಕ ಶಿಕ್ಷಣ ಅಂತ. ಅಂದ್ರೆ ಈ ತರ ಎಲ್ಲಾ ಸಲಕರಣೆಗಳನ್ನ ಇಟ್ಕೊಂಡು ಒಂದು ಕಾರ್ಯದಲ್ಲಿ ತೊಡಗಿ ಅಂತ ತಿಳಿಸ್ಲಿಕ್ಕೆ ಹೀಗೆ ಮಾಡಿತ್ತು. ಇನ್ನು ಈ ಶ್ಲೋಕದಲ್ಲಿ ಒಂದು ಶಬ್ದ ಬಂತು ಈ ಹಿಂದಕ್ಕೆ, ಕಾಲಸಂಜ್ಞಾಮ್ ಅಂತ ಬಂತು. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಇದೆಲ್ಲಾ ಶ್ಲೋಕಗಳನ್ನ ಸೇರಿಸಿ ಒಟ್ಟೊಟ್ಟಿಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಕಾಲಸಂಜ್ಞಾಮ್ ಅನ್ನೋದಕ್ಕೆ ಕೆಲವರು ಬೇರೆ ಅರ್ಥ ಮಾಡಿದ್ದಾರೆ. ನಾವ್ ಹಿಂದೆ ಅರ್ಥ ಮಾಡಿದ್ವಿ ಚೆನ್ನಾಗಿ. ಇವೇನ್ ಅರ್ಥ ಮಾಡ್ತಾರೆ ಅಂದ್ರೆ, ಕಾಲಸಂಜ್ಞಾ ಅಂದ್ರೆ ಕಾಲದಿಂದ ಉದ್ಬೋಧನೆಗೊಳ್ಳುವಂತ ಪ್ರಕೃತಿ ತತ್ವ ಅಂತ. ಅಂದ್ರೆ ಈಗ ಪ್ರಕೃತಿ ತತ್ವ ಸುಮ್ಮನೆ ಇತ್ತು, ಅದ್ ಕೆಲಸ ಮಾಡ್ಬೇಕು, ಅದ್ ಕೆಲಸ ಮಾಡಿದ್ರೆ ಮುಂದೆ ಬ್ರಹ್ಮಾಂಡ ಸೃಷ್ಟಿ ಆಗತ್ತೆ. ಮಹತ್ತತ್ವ, ಅಹಂಕಾರ ತತ್ವ ಹೀಗೆಲ್ಲ ಒಂದೊಂದೇ ಬಂದು ಸೃಷ್ಟಿ ಆಗತ್ತೆ. ಅದೇ ಪ್ರಕೃತಿ ತತ್ವಕ್ಕೆ ಒಂದು ಪ್ರಚೋದನೆ ಕೊಡ್ಬೇಕಲ್ಲ, ಅದರ ಶಕ್ತಿನ ಉದ್ಬೋಧನೆ ಎಬ್ಬಿಸ್ಬೇಕಲ್ಲ, ಬೆಳೆದೆಬ್ಬಿಸ್ಬೇಕು. ಅದನ್ನ ಮಾಡೋ ಕೆಲಸ ಯಾವುದು? ಅದನ್ನ ಮಾಡುವಂತ ಕೆಲಸ ಯಾರ್ದಂದ್ರೆ ಕಾಲಸಂಜ್ಞಾ, ಕಾಲದ್ದು ಅಂತ ಹೇಳ್ತಾರೆ. ಈ ಕಾಲ ಏನಿದೆಯಲ್ಲ, ಕಾಲ ಹಾಗೆ ಮಾಡ್ಸದ್. ಸೃಷ್ಟಿ ಕಾಲ ಬಂತ, ಸೃಷ್ಟಿ ಆಗ್ಲೇಬೇಕು. ಸ್ಥಿತಿ ಕಾಲ ಬಂತ, ಪಾಲನೆ ಆಗ್ಲೇಬೇಕು. ಸಂಹಾರ ಕಾಲ ಬಂತ, ಹೋಗ್ತಾ ಇರ್ಬೇಕಷ್ಟೇ, ಸಂಹಾರ ಆಗ್ಬೇಕು. ಈ ತರ ಕಾಲ ಅನ್ನೋದು ಏನಿದೆ ಅದ್ ಎಲ್ಲವನ್ನು ತಾನು ಮಾಡುತ್ತೆ. ಅದೇ ರೀತಿ ಪ್ರಕೃತಿ ತತ್ವವನ್ನ ಉದ್ಬೋಧನೆ ಮಾಡೋದು ಕೂಡ ಕಾಲ. ಇಷ್ಟ ಆಯ್ತು. ಹಾಗಾದ್ರೆ ಕಾಲ ಅನ್ನೋದು ಒಂದು ಶಕ್ತಿ. ಆ ಶಕ್ತಿ ಜೊತೆಗೆ 23 ಶಕ್ತಿಯನ್ನ ದೇವರು ಕೂಡಿಸ್ಕೊಂಡ ಅಂತ ಒಂದ್ ಮಾತು. ಅಂದ್ರೆ ಎಲ್ಲದರ ಜೊತೆಗೆ ಸೇರ್ಕೊಂಡ. ಅಂದ್ರೆ ಕಾಲ ಅನ್ನೋದು ಒಂದು ಶಕ್ತಿ ಅಂತ ಹೇಳಿದ್ವಿ. ಆಮೇಲೆ 23 ಶಕ್ತಿ, ಹೊಸದ 23 ತತ್ವ ಅಂತೀವಲ್ಲ, ಅದನ್ನ ಶಕ್ತಿ ಅಂತ ಕರೆದಿದ್ದಾರೆ. ಹಾಗೆ 24 ಶಕ್ತಿ ಅಂತ ಆಯ್ತು. ಸರಿ ಹೋಯ್ತಲ್ಲ. ಇದಲ್ಲೇನಿದೆ? ಏನು, ದೇವರು ಒಂದಿಷ್ಟು ವಸ್ತುಗಳ ಜೊತೆ ಸೇರ್ಕೊಂಡು ಸೃಷ್ಟಿಯನ್ನು ಮಾಡ್ದ. ಇದಲ್ಲೇನಿದೆ? ಅದಕ್ಕೆ ಹೇಳ್ತಾರಲ್ಲ, ಇಲ್ಲಿ ಬಂದ ಸಮಸ್ಯೆ ಬೇರೆ. ಇಲ್ಲಿ ಕಾಲ ಅನ್ನೋದನ್ನ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಯ್ತಲ್ಲ. ಯಾಕೆಂದ್ರೆ ಕಾಲ ಅನ್ನೋದು ಪುಲ್ಲಿಂಗ ಶಬ್ದ, ಅದನ್ನ ಸ್ತ್ರೀಲಿಂಗ ಶಬ್ದವಾದ ಶಕ್ತಿಯಿಂದ ವಿವರಿಸೋದು ತಪ್ಪು. ದೇವದತ್ತ ಬರ್ತಾ ಇದ್ದಾಳೆ ಅಂತಂದ್ರೆ ತಪ್ಪಲ್ವಾ? ಯಾಕೆ ದೇವದತ್ತ ಅಂದ್ರೆ ಪುಲ್ಲಿಂಗ ಶಬ್ದ, ಬರ್ತಾ ಇದ್ದಾಳೆ ಅಲ್ಲ, ಬರ್ತಾ ಇದ್ದಾನೆ ಅಂತ ಹೇಳ್ಬೇಕಲ್ಲ. ಇಲ್ಲಿ ಹಾಗೆ ಹೇಳ್ದಾಗ ಆಯ್ತು, ಕಾಲ ಅದೊಂದು ಶಕ್ತಿ. ಅದ್ ಹೆಂಗ್ ಸಾಧ್ಯ? ಕಾಲ ಅಂದ್ರೆ ಶಕ್ತಿಮಂತ ಅಂದ್ರೆ ಸರಿ, ಆಗ ಶಬ್ದ ಶಕ್ತಿ ಕಾಲ ತಪ್ಪಾಯ್ತಲ್ಲ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಇಲ್ಲ ಇಲ್ಲ, ಅದು ಕಾಲವನ್ನ ನಾವು ಶಕ್ತಿ ಅಂತ ಯಾಕೆ ಕರೆದಿದ್ದು ಅಂತಂದ್ರೆ, ವಸ್ತುತಃ ಅದು ಕಾಲ ಅಂದ್ರೆ ಕಾಲಪುರುಷ ದೇವ್ರೆ. ಆದ್ರೂ ಯಾಕೆ ಕರೆದಿದ್ದು ಅಂತಂದ್ರೆ, ಅದು ಇಬ್ಬರು ಪುರುಷರು ಆಗ್ಬಿಡ್ತಾರ. ಆಗ
ಒಬ್ಬ ಕಾಲ, ಇನ್ನೊಬ್ಬ ಭಗವಂತ. ಈಗ ಒಬ್ಬ ಕಾಲ ಪುರುಷ ಮತ್ತೆ ಭಗವಂತ ಇಬ್ರು ಇದ್ದಾಗ ಈ 23 ಶಕ್ತಿಗಳಿದೆಯಲ್ಲ ಅದೆಲ್ಲ ಸ್ತ್ರೀ ಶಕ್ತಿಗಳು. ಆ ಸ್ತ್ರೀ ಶಕ್ತಿಗಳ ಜೊತೆಗೆ ಸೇರಿದ್ರೆ ಅದು ರಸಾಭಾಸ ಆಗ್ತಾ ಇತ್ತು ಅಂತ. ಅಂದ್ರೆ ಒಬ್ಬ ಮನುಷ್ಯ 23 ಜನ ಜೊತೆಗೆ ವಿಹಾರ ಮಾಡ್ತಾನೆ, ಇಬ್ರು ಪುರುಷರು 23 ಜೊತೆ ವಿಹಾರ ಮಾಡ್ತಾರೆ ಅಂದ್ರೆ ಅದ್ ಚೆನ್ನಾಗಿರಲ್ಲ. ಭಗವಂತನ ಒಂದು ರೂಪ, ಅದು 23 ಶಕ್ತಿಗಳ ಜೊತೆಗೆ, ಸ್ತ್ರೀ ರೂಪಗಳ ಜೊತೆಗೆ, ತತ್ವಗಳ ಜೊತೆಗೆ ವಿಹಾರ ಮಾಡ್ತು ಅಂತ ಹೇಳಿದ್ರೆ ಸರಿ ಅಂತ ಹೀಗೂ ಕೆಲವರು ಅರ್ಥ ಮಾಡಿದ್ದಾರೆ. ವಸ್ತುತಃ ಇದು ಸರಿ ಇಲ್ಲ. ಯಾಕೆ? ಇಲ್ಲಿ ಬಂದ ಪ್ರಸಂಗ ಏನು? ಲಕ್ಷ್ಮೀದೇವಿ ಮತ್ತೆ ಭಗವಂತ ಎಲ್ಲರೂ ಆಯಾಯ ತತ್ವಗಳಲ್ಲಿ ಹಾಗೆ ತತ್ವಾಭಿಮಾನಿ ದೇವತೆಗಳಲ್ಲಿ ಸೇರ್ಕೊಳ್ತಾರೆ. ಈ ಶೃಂಗಾರದ ಪ್ರಸಕ್ತಿ ಏನು? ಈಗ ಯಾಕೆ 23 ಶಕ್ತಿ ಜೊತೆ ದೇವ್ರು ವಿಹಾರ ಮಾಡ್ತಾ ಕೂತಿರ್ಬೇಕು? ಗಂಡ ಹೆಂಡತಿ ಜೊತೆ ವಿಹಾರ ಮಾಡ್ತಾರೆ, ಆತರ ಇಲ್ಲಿ ವಿಹಾರ ಹೇಳ್ತಾ ಇದ್ದೀರಿ. ಆದ್ರೆ ಈ ವಿಹಾರಕ್ಕೆ ಇಲ್ಲಿ ಪ್ರಸಕ್ತಿ ಏನು? ಈಗ ಸೃಷ್ಟಿ ಮಾಡೋ ಪ್ರಸಂಗದಲ್ಲಿ ಅವರು ಇವ್ರ ಜೊತೆ ವಿಹಾರ ಮಾಡಿದ್ರು, ಇವ್ರು ಅವ್ರ ಜೊತೆ ವಿಹಾರ ಮಾಡಿದ್ರು, ಇದು ಬೇಕಾ? ಅರ್ಥನೇ ಇಲ್ಲ ಇದಕ್ಕೆ. ಅದನ್ನ ಹೀಗೆ ವ್ಯಾಖ್ಯಾನ ಮಾಡಬಾರ್ದು. ಅಷ್ಟೇ ಅಲ್ಲ, ಕಾಲಸಂಜ್ಞಾ ಅಂತಂದ್ರೆ ನೀವೇನ್ ಅರ್ಥ ಮಾಡಿದ್ರಿ? ಕಾಲ ಅಂತ ಒಂದು ವಸ್ತು ಇದೆ, ಆ ಕಾಲ ಬಂದಾಗ ಪ್ರಕೃತಿ ತತ್ವನೇ ತೆರೆದುಕೊಳ್ಳುತ್ತೆ. ಸೃಷ್ಟಿ ಮಾಡ್ಬೇಕಾ, ಸಂಹಾರ ಮಾಡ್ಬೇಕಾ, ಪಾಲನೆ ಮಾಡ್ಬೇಕಾ ಅಂತ. ಹೀಗೆ ಆಯಾಯ ಕಾಲದಿಂದ ಉದ್ಬೋಧನೆಗೊಳ್ಳುವಂತಹ ತತ್ವ ಪ್ರಕೃತಿ ತತ್ವ ಅಂತ ಅರ್ಥ ಮಾಡಿದೆ. ಆದ್ರೆ ಈ ಅರ್ಥ ಮಾಡೋದು ಬೇಕಾಗಿಲ್ಲ. ಯಾಕೆ? ಪ್ರಕೃತಿ ತತ್ವಕ್ಕೆ ಕಾಲ ಅಂತ ಹೆಸರಿದೆ. ಕಾಲಸಂಜ್ಞಾ ಅಂದ್ರೆ ಕಾಲ ಅನ್ನುವ ಹೆಸರಿನ ಪ್ರಕೃತಿ, ಸಾಕಲ್ಲ. ಅದಕ್ಕೆ ಕಾಲದಿಂದ ಉದ್ಬೋಧನೆಗೊಳ್ಳುವ ಸಂಜ್ಞಾ ಪ್ರಕೃತಿ ಅಂತ ಇಷ್ಟೆಲ್ಲ ಯಾಕೆ ಕಷ್ಟಪಟ್ಟು ಅರ್ಥ ಮಾಡ್ಬೇಕು? ಇದು ಒಂದು. ಕೆಲವ್ರು ಏನ್ ಮಾಡಿದ್ದಾರೆ, ಕಾಲ ಅಂತ ಒಂದು ಶಕ್ತಿ, ಅದರ ಒಳಗಡೆ ದೇವರು ಪ್ರವೇಶ ಮಾಡಿ ಆ ಶಕ್ತಿಯನ್ನ ತಾನು ಧಾರಣೆ ಮಾಡ್ತಾನೆ ಅಂತ. ಆದ್ರೆ ಅದು ಅನಾವಶ್ಯಕ. ಯಾಕೆ? ಪ್ರಾರ್ಥನೆ ಮಾಡಿದ್ದು ಮಹದಾದಿ ತತ್ವಗಳು 23. ಆದ್ರಿಂದ ಭಗವಂತ ಆ ಕಾಲದ ಜೊತೆಗೆ ಸೇರ್ಕೊಂಡ್ರೆ ಸಾಕು. ಅದು ಬಿಟ್ಟು ಕಾಲ ತನ್ನ ಶಕ್ತಿ, ಆ ಶಕ್ತಿಯಲ್ಲಿ ನಾನು ಹೋಗಿ ಸೇರ್ಕೊಳ್ತೀನಿ, ಇದೆಲ್ಲ ಯಾಕೆ ಬೇಕು? ಏನ್ ಬೇಕು? ತತ್ವಾಭಿಮಾನ ಪ್ರೇರಣೆ ಮಾಡಿದ್ದು ಪ್ರಾರ್ಥನೆ ಮಾಡಿದ್ರು ನಮ್ ಕೈಲಿ ಆಗಲ್ಲ, ನಾನೇ ಬಂದು ನಿಮ್ ಒಳಗಡೆ ನಿಂತು ನಡೆಸ್ತೀನಿ ಎಲ್ಲ ಕೆಲಸ, ಇಷ್ಟೇ ಸಾಕು. ಅಷ್ಟು ಮಾಡಿದ್ರೆ ಸಾಕು. ಅದು ಬಿಟ್ಟು ನನ್ನ ಕಾಲ ಅಂತ ನನಗೆ ಶಕ್ತಿ ಇದೆ, ಅದ್ರ ಒಳಗಡೆನೂ ನಾನು ಸೇರ್ಕೊಳ್ತೀನಿ, ಈ ತರ ಎಲ್ಲ ಈ ಕೆಲಸಗಳನ್ನ ಯಾಕೆ ಮಾಡ್ಬೇಕು? ಇದು ಒಂದು. ಇದು ಮುಂದಕ್ಕೆ ಆಗ್ಲೇ ಪ್ರಶ್ನೆ ಮಾಡ್ಕೊಂಡಂತೆ 23 ತತ್ವ ಯಾವುದು? ದೇವರ ಪ್ರವೇಶ ಆದ್ರೆ ಹಾಗಾದ್ರೆ ಆ ತತ್ವಾಭಿಮಾನಿ ದೇವತೆಗಳ ಒಳಗಡೆ ಪ್ರವೇಶ ಮಾಡ್ತಾನೋ ಇಲ್ವೋ? ಮತ್ತೆ 23ರ ಗುಂಪನ್ನ ಪ್ರವೇಶ ಮಾಡೋದು ಏನರ್ಥ? ಯಾಕೆಂದ್ರೆ 24ನೇ ಪ್ರಕೃತಿ ತತ್ವ ಇದೆ, ಯಾಕೆ ಬಿಟ್ರು? 25, 26, 27 ಹೀಗೂ ಇದೆ, ಇದಕ್ಕೇನ್ ಅರ್ಥ ಅಂತ ಈಗ ಹಲವು ಪ್ರಶ್ನೆಗಳಿವೆ. ಅದ್ರಲ್ಲಿ ಕೆಲವು ನಮ್ಗೆ ಉತ್ತರ ಸಿಕ್ಕಿದೆ. ಆದ್ರೆ ಇದನ್ನ ಆಚಾರ್ಯರು ತತ್ವ ನಿರ್ಣಯ ಅಂತ ಒಂದು ಗ್ರಂಥ, ಆ ಗ್ರಂಥದ ಮುಖಾಂತರ ಉತ್ತರ ಕೊಡ್ತಾ ಇದೆ. ಇದಿಷ್ಟು ತತ್ವ ನಿರ್ಣಯ ಅಲ್ಲ, ತತ್ವ ನಿರ್ಣಯದಲ್ಲಿ ಬಂದಂತಹ ಒಂದು ವಿಷಯ ಅದೇನು ಅಂತ ನೋಡೋಣ. ಶಬ್ದಾದ್ಯ ನಭ ಆದ್ಯಾಶ್ಚ ಅಂತ ಹೇಳಿ ಮೊದಲನೇ ಶ್ಲೋಕದ ಅರ್ಥವನ್ನು ನೋಡಿದೀವಿ. ಒಟ್ಟು 23 ತತ್ವ ಹೇಗೆ ಅಂತ. ಇದಾದ್ಮೇಲೆ 24ನೇದು ಹೇಗೆ? ಪ್ರಕೃತಿಸ್ತು ಚತುರ್ವಿಂಶ, ಪ್ರಕೃತಿ ತತ್ವ ಸೇರ್ಕೊಂಡ್ರೆ 24ನೇದು. ಮತ್ ಇನ್ನೊಂದು, ಇಲ್ಲೆಲ್ಲ ತತ್ವಗಳನ್ನ ಪರಿಗಣನೆ ಮಾಡ್ತಾ ದೇವತೆಗಳನ್ನು ಪ್ರತ್ಯೇಕ ಇಟ್ಕೊಂಡಿಲ್ಲ. ಯಾಕೆ? ದೇವತೆಗಳನ್ನು ತಗೊಂಡ್ರೆ ತುಂಬಾ ಜಾಸ್ತಿ ಆಗೋಗುತ್ತೆ ತತ್ವ. ಈಗ 24 ತತ್ವ ತಗೊಂಡು ಅಥವಾ 23 ತತ್ವ ತಗೊಂಡು ಅದಕ್ಕೆ ಅಭಿಮಾನ ದೇವತೆಗಳನ್ನು ತಗೊಂಡ್ರೆ ಒಂದೊಂದಕ್ಕೂ ಅಭಿಮಾನ ದೇವತೆ ಅಂದ್ರೆ 24 ಇನ್ನೂ ಆಯ್ತು. ಆಗ 48 ತತ್ವಗಳಾಗೋಗುತ್ತೆ, ಜಾಸ್ತಿ ಆಗ್ಬಿಡತ್ತೆ. ಆದ್ರಿಂದ ದೇವತೆಗಳನ್ನು ತಗೊಳ್ಬಾರ್ದು, ಕೇವಲ ಆಯಾಯ ತತ್ವಗಳನ್ನು ಮಾತ್ರ ತಗೊಳ್ಬೇಕು. ಇನ್ನು ಪ್ರಕೃತಿ ತತ್ವ 24ನೇದು. ಪಂಚವಿಂಶೋ ಹರಿಸ್ವಯಂ, ಪಂಚವಿಂಶ ಅಂದ್ರೆ 25 ಅಂದ್ರೆ ಭಗವಂತ ಸ್ವಯಂ. ಯದಾ ಜಡಾಂಶ ಸ್ವೀಕಾರ ಜೀವಸ್ತತ್ ಪಂಚವಿಂಶಕ. ಕೆಲವು ಸಲ ದೇವರನ್ನ ತಗೊಳ್ಳಿಲ್ಲ, ಆದ್ರೆ ಜಡವಾದ ಅಂಶವನ್ನು ತಗೊಂಡ್ರೆ ಜೀವನ ದೇಹ ಇದೆಯಲ್ಲ ಅದನ್ನ 25ನೇದು ತತ್ವ ಅಂತ ತಗೊಳ್ತೀವಿ. ಇನ್ನು 26ನೇದು ಯಾವುದು? ಮಹಾವಿಷ್ಣು. ಲಕ್ಷ್ಮೀ ದೇವಿ 27ನೇದು ಅಂತ. ಹೀಗೆ ಒಟ್ಟು 27 ತತ್ವ ಅಂತ ತತ್ವ ನಿರ್ಣಯ ಅನ್ನೋ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಇನ್ನು ಈ ಶ್ಲೋಕವು ಕೂಡ ಮೊನ್ನೆ ಬಂದಿತ್ತು. ತ್ರಯೋವಿಂಶತಿ ತತ್ವಾನಿ, 23 ತತ್ವ. ಅಲ್ಲಿ ಲಕ್ಷ್ಮೀ ದೇವಿ ಜೊತೆಗೆ ಪ್ರವೇಶ ಮಾಡ್ತಾನೆ. ಕಾಲ ಅನ್ನೋ ಈ ಶಕ್ತಿ ಏನಿದೆ ಲಕ್ಷ್ಮಿ, ಅವಳ ಜೊತೆಗೆ ಭಗವಂತ ತಾನು ಹೋಗಿ ಆಯಾಯ ವಸ್ತುಗಳಲ್ಲಿ ಸೇರ್ತಾನೆ ಅಂತ. ಇದಿಷ್ಟು ಇಲ್ಲಿ ಬಂದ ಭಾವ. ಇದರ ಅಭಿಪ್ರಾಯವನ್ನೇ ಇಲ್ಲಿ ಬಿಡಿಸಿದ್ದಾರೆ. ಏನಿಲ್ಲ, 23 ತತ್ವಗಳ ಪ್ರಾರ್ಥನೆಗೆ ಭಗವಂತ ಮನಸ್ಸನ್ನ ಕರಗಿಸ್ಕೊಂಡ, ಹೋದ, ಅನುಗ್ರಹಿಸ್ದ. ಅಲ್ಲಿ ವಸ್ತುತಃ ಪ್ರಕೃತಿ ತತ್ವ ಅಂದ್ರೆ ಚೇತನ ಮತ್ತೆ ಅಚೇತನ ಅಂತ 2 ಥರನೇ ಇರೋದು. ಒಂದು ಚೇತನ ಜೀವ ಇರೋದು, ಇನ್ನೊಂದು ಜೀವ ಇಲ್ಲದೆ ಇರೋದು ಚೇತನ ಅಂದ್ರೆ ಜಡ ಅಂತ ಅರ್ಥ. ಈ ಚೇತನ ಮತ್ತೆ ಅಚೇತನವಾದ 2 ಬಗೆಯಾದ ಪ್ರಕೃತಿಯನ್ನ ವಿಶೇಷವಾಗಿ
ಎಲ್ಲ ತತ್ವಗಳು ಕೂಡ ತಮ್ಮ ತಾಯಿಯಂತೆ ಕಾಣ್ಬೇಕು. ಅಂದ್ರೆ ಅರ್ಥ, ಪ್ರಕೃತಿ ತತ್ವನೇ ಎಲ್ಲ ವಸ್ತುಗಳ ಸೃಷ್ಟಿನ ಮಾಡಿತ್ತು, ಅದ ಲಕ್ಷ್ಮೀ ದೇವಿ. ಆಗ ಲಕ್ಷ್ಮೀ ದೇವಿಯಿಂದ ಅಭಿಮನ್ಯಮಾನವಾದ ಪ್ರಕೃತಿ ತತ್ವ ಏನಿದೆ ಅದೇ ಎಲ್ಲದಕ್ಕೂ ಕೂಡ ಮೂಲ. ಹಾಗಾದ್ರೆ ಅದು ತಾಯಿಯ ಸ್ಥಾನವನ್ನ ಪಡೆದಿದೆ. ಅದಕ್ಕೆ ಹಿಂದೆ ಒಂದು ಪಾಠದಲ್ಲಿ ದೇವಿಂ ಬಿಭ್ರತ, ದೇವಿಯನ್ನ ಬಿಭ್ರತ ಧಾರಣೆ ಮಾಡ್ತಾ ಅಂತ ಹೇಳಿದೆ. ದೇವಿಯ ಧಾರಣೆ ಮಾಡೋದು ಅಂದ್ರೆ ಏನರ್ಥ ಅಂದ್ರೆ ಎಲ್ಲಾ ಜಗತ್ತಿನ ಪದಾರ್ಥಗಳ ಸೃಷ್ಟಿಯನ್ನ ಮಾಡುವಂತಹ ಲಕ್ಷ್ಮೀ ದೇವಿಯನ್ನ ಧರಿಸಿರೋದು ಅಂತ ಇಷ್ಟರ್ಥ. ಇದನ್ನ ಪ್ರಕೃತಿ ತತ್ವ ತನ್ನ ಬಳಿ ಇದೆ, ತನ್ನ ಅಧೀನವಾಗಿದೆ ಅಂತ ಹೇಳ್ಕೊಡುವಂತಹ ವಿಷಯ. ಇನ್ನು 24ನೇ ತತ್ವದ ಬಗ್ಗೆ ಹೇಳಿ, 25ನೇ ತತ್ವ ಅಂದ್ರೇನು, ಭಗವಂತ ತಾನೇ ಆಯಾಯ ತತ್ವದಲ್ಲಿ ಸೇರ್ಕೊಳ್ತಾನಲ್ಲ, ಅದು 25ನೇದು. ಕಾಲಾಭಿಮಾನಿನಿ ದೇವತೆ ಇದ್ದಾಳೆ, ಯಾರು, ಪ್ರಕೃತಿ ತತ್ವ ಆ ದೇವಿ. ಅವಳು ಸಹಕಾರಿ ಕಾರಣ. ಅಂದ್ರೆ ಭಗವಂತ ತಾನು ಏನೇ ಸೃಷ್ಟಿ ಮಾಡ್ಬೇಕಾದ್ರೂ ಇದನ್ನೆಲ್ಲ ಬಳಸ್ಕೊಳ್ತಾರೆ ನಿಜ. ಸಹಕಾರಿಯಾಗಿ ಯಾರಿರ್ಬೇಕು ಅಂದ್ರೆ ಕಾಲವನ್ನ ಇಟ್ಕೊಂಡು ಭಗವಂತ ಸೃಷ್ಟಿ ಮಾಡಿದ. ಈಗಲೂ ಕೂಡ ಅಷ್ಟೇ, ಯಾವ ಕಾಲದಲ್ಲಿ ಯಾರಿಗೆ ಏನ್ ಫಲ ಕೊಡ್ಬೇಕೋ ಆ ಕಾಲದಲ್ಲಿ ಅವ್ನ್ ಫಲ ಕೊಡ್ತಾನೆ. ಅವ್ರ ನಿಶ್ಚಿತ ಸಂಕಲ್ಪ ನಿಶ್ಚಯ ಆಗೋಗಿದೆ ಅವನು. ಹಾಗಾಗಿ ಸತ್ಯ ಸಂಕಲ್ಪನಾದ್ರಿಂದ ಎಲ್ಲರಿಗೂ ಯಾವಾಗ್ಲೂ ಫಲವನ್ನ ಕೊಡೋದಿಲ್ಲ, ಅವರವರ ಕಾಲ ಬಂದಾಗ ಕೊಡ್ತಾನೆ. ಅದೇ ರೀತಿ ಇಲ್ಲಿ ಕಾಲ ಬಂದಾಗ ಸೃಷ್ಟಿ, ಕಾಲ ಬಂದಾಗ ಪಾಲನೆ, ಕಾಲ ಬಂದಾಗ ಸಂಹಾರವನ್ನ ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ಉಪಾದಾನ ಕಾರಣ ಅಂತ ಒಂದು ಶಬ್ದವನ್ನು ಬಳಸಿದ್ದಾರೆ. ಅಂದ್ರೆ ಒಂದೊಂದು ತತ್ವಕ್ಕೂ ಕೂಡ ಹಿಂದಿನದ್ದು ಉಪಾದಾನ ಕಾರಣ. ಅಂದ್ರೆ ಒಂದು ವಸ್ತು ಇನ್ನೊಂದು ವಸ್ತುವಾಗಿ ಬದಲಾಗತ್ತಲ್ಲ, ಪರಿಣಾಮ ಆಗತ್ತಲ್ಲ, ಅದನ್ನು ಉಪಾದಾನ ಕಾರಣ ಅಂತ ಕರೀತಾರೆ. ಈಗ ಮಣ್ಣು ಮಡಿಕೆ ಆಯ್ತು, ಮಡಿಕೆ ಆಗಿದ್ ಯಾವುದು, ಮಣ್ಣೇ ಮಡಿಕೆ ಆಯ್ತು. ಆ ಮಣ್ಣನ್ನ ಉಪಾದಾನ ಕಾರಣ ಅಂತ ಕರೀತಾರೆ. ಯಾವುದು ತಾನೇ ಇನ್ನೊಂದಾಗಿ ಬದಲಾಗುತ್ತೋ ಅಂತದನ್ನ ಉಪಾದಾನ ಕಾರಣ ಅಂತ ಕರೀತಾರೆ. ಅದನ್ನ ಇಲ್ಲಿ ತಿಳಿಸ್ತಾ ಈ 25ನೇ ತತ್ವ, 26ನೇ ತತ್ವ, 27ನೇ ತತ್ವ, ಹೀಗೆ ಅದನ್ನ ವೇದವ್ಯಾಸರ ಗ್ರಂಥ ತತ್ವ ನಿರ್ಣಯ ಅಂತಿದೆ, ಅಲ್ಲಿ ಹೇಳಿದ್ದಾರೆ ಅಂತ ಇಷ್ಟು ಬಂತು. ಒಟ್ಟಾಗಿ ಈ ಭಾಗವತದ ಶ್ಲೋಕ ಅಭಿಪ್ರಾಯ ಏನು, ಲಕ್ಷ್ಮೀ ದೇವಿ ಕಾಲಕ್ಕೆ ಅಭಿಮಾನಿನಿ ದೇವತೆ, ಹಾಗಾಗಿ ಅವಳಿಗೆ ಕಾಲ ಅಂತ ಹೆಸರು, ಅವಳಿಗೆ ಶಕ್ತಿ ಅಂತ ಹೆಸರು. ಇನ್ನು ಇಂಥ ಲಕ್ಷ್ಮಿ ಜೊತೆಗೆ ಪರಮಾತ್ಮ ಎಲ್ಲ ತತ್ವಗಳ ಒಳಗಡೆ ಹೋಗಿ ಸೇರ್ಕೊಂಡ, ಇದರ್ಥ. ಕೆಲವ್ರೇನ್ ಮಾಡಿದ್ರು, ಇನ್ನೂ ಮುಂದುವರಿಸಿ ಚೇಷ್ಟಾರೂಪೇಣ ಅಂತ ಒಂದು ಶಬ್ದ ಬಂತು. ಇದಕ್ಕೇನ ಅರ್ಥ, ಜ್ಞಾನ, ಇಚ್ಛಾ, ಪ್ರಯತ್ನ ಅಥವಾ ಕೇವಲ ಪ್ರಯತ್ನ, ಇಷ್ಟನ್ನ ಮಾಡಿ ಭಗವಂತ ತತ್ವಗಳಲ್ಲಿ ಪ್ರವೇಶ ಮಾಡಿದ. ಅಂದ್ರೆ ಅವನು ಒಂದ್ ಕಡೆ ಪ್ರವೇಶ ಮಾಡಬೇಕು ಅಂದ್ರೆ ಪ್ರಯತ್ನ ಪಡಬೇಕು ಅಂತ ಹೇಳಿದ್ರು. ಅಥವಾ ಜ್ಞಾನ, ಇಚ್ಛಾ, ಪ್ರಯತ್ನ 3 ಇರಬೇಕು ಅಂತ. ಆದ್ರೆ ಇದೆಲ್ಲ ಮಾಡ್ಬೇಕು ಅಂತ ಇಲ್ಲ, ಯಾಕೆ ಸ್ವತಃ ಅವನು ಸಮರ್ಥ. ಈ ರೀತಿ ಜ್ಞಾನ, ಇಚ್ಛಾ, ಪ್ರಯತ್ನ ಪಟ್ಟು ಒಂದ್ ಕಡೆ ಸೇರ್ಬೇಕು ಅಂತ ಏನಿದೆ. ಇನ್ನು ಚೇಷ್ಟಾರೂಪೇಣ ಅಂತಂದ್ರೆ ಒಂದು ಚೇಷ್ಟೆಯ ರೀತಿಯಲ್ಲಿ ಅನಾಯಾಸವಾಗಿ ಎಲ್ಲಾ ಕಡೆ ಸೇರ್ಕೊಂಡ ಅಂತ ಅರ್ಥ ಮಾಡ್ಬೋದು. ಆದ್ರೆ ಚೇಷ್ಟಾರೂಪೇಣ ಅನ್ನೋದಕ್ಕೆ ಕೆಲವರು ಅರ್ಥ ಮಾಡ್ತಾರೆ ಕಾಲರೂಪದಿಂದ. ಒಂದೊಂದು ವಸ್ತುವಿನ ಒಳಗಡೆ ಕಾಲರೂಪದಿಂದ ಹೋದ, ಆದ್ರಿಂದಲೇ ಕೆಲವು ಕಡೆ ಸೃಷ್ಟಿ, ಕೆಲವು ಕಡೆ ಸಂಹಾರ, ಕೆಲವು ಕಡೆ ಪಾಲನೆ ಆಗ್ತಾ ಇದೆ. ಅಂದ್ರೆ ಇದೆಲ್ಲಾ ಹಿಂದಿನ ಶ್ಲೋಕದಲ್ಲೇ ಬಂದಿದೆ, ಅದರಿಂದ ಈ ರೀತಿ ಅರ್ಥ ಅಲ್ಲ. ಎಲ್ಲಾ ತತ್ವಗಳನ್ನ ಒಂದೊಂದು ಅಂಶವನ್ನ ತಗೊಳ್ತಾ ಅದನ್ನೆಲ್ಲ ಒಗ್ಗೂಡಿಸಿದಾನೆ ಪರಮಾತ್ಮ ಅಂತ ಇಷ್ಟೇ ಅರ್ಥ. ಹೀಗೆ ಚೇಷ್ಟಕ ರೂಪ ಅಂತಂದ್ರೆ ಆ ಜೀವನ ಒಳಗಡೆ ಇರುವಂತಹ ಜ್ಞಾನ, ಇಚ್ಛಾ, ಪ್ರಯತ್ನ ಅದನ್ನ ಹೊರಗೆ ತಂದ ಅಂಥ ಭಗವಂತನ ರೂಪ. ಹೀಗೆ ಜೀವನಿಗೆ ಬೇರೆ ಚೇಷ್ಟೆ, ಭಗವಂತನ ಚೇಷ್ಟೆನೂ ಬೇರೆ ಆಗ್ಬೇಕು. ಯಾಕೆ, ಕೇವಲ ಚೇಷ್ಟ ಅನ್ನೋ ಒಂದು ರೂಪದಿಂದ ಭಗವಂತ ಎಲ್ಲಾ ಕಡೆ ಪ್ರವೇಶ ಮಾಡ್ತಾನೆ. ಆದ್ರೆ ಭಗವಂತ ಎಲ್ಲಾ ಕಡೆ ತಾನೇ ಪ್ರವೇಶ ಮಾಡಿದ್ದೆ, ಹಾಗಾದ್ರೆ ನಡೆಯೋದು, ಕುಡಿಯೋದು, ಮಲ್ಗೋದು, ತಿನ್ನೋದು ಇದೆಲ್ಲ ಯಾರು ಮಾಡ್ತಾ ಇದ್ದಾರೆ, ಭಗವಂತನೇ ಮಾಡ್ತಾ ಇದ್ದಾರ? ಇಲ್ಲ, ಭಗವಂತ ಪ್ರವೇಶ ಮಾಡಿದ್ದಷ್ಟೇ. ಕರ್ಮಕ್ಕನುಗುಣವಾಗಿ ಜೀವನೇ ತನ್ನ ಕೆಲಸವನ್ನ ಮಾಡ್ತಾನೆ ಅಂತ ಇಷ್ಟು ಈ ಶ್ಲೋಕದ ಅಭಿಪ್ರಾಯವಾಗಿ ಬಂದಿದೆ. ಇದೆಲ್ಲ ಜೀವ ಅನ್ನೋ ಶಬ್ದ ಬಂದಾಗ ಅಭಿಮಾನಿಯಾದ ಚೇತನನ್ನ ತಗೊಳ್ಬೇಕು. ಯಾರೋ ಒಬ್ಬ ಜೀವ ಅಂತಲ್ಲ, ಯಾರ್ಯಾರು ದೇಹವನ್ನ ಪಡೆದಿದ್ದಾರೋ ಅಂತ ದೇಹಾಭಿಮಾನಿಯಾದ ಈ ಒಬ್ಬ ಚೇತನ. ಇನ್ನು ಜಡಾಂಶ ಸ್ವೀಕಾರ, ಜಡ ಅಂತ ಒಂದು ಶಬ್ದ ಬಂತು. ಜಡಾಂಶಗಳು ಅಂದ್ರೆ ಪ್ರಕೃತಿ, ಮಹತ್ತತ್ವ ಮುಂತಾದ ಪದಾರ್ಥಗಳ ಅಂಶ. ಇನ್ನು ಜೀವ ಅನ್ನೋ ಶಬ್ದಕ್ಕೆ ಅಭಿಮಾನಿ ದೇವತೆಯನ್ನು ಮಾತ್ರ ತಗೊಳ್ಬೇಕಲ್ವಾ? ಅಲ್ಲಿ ಒಂದು ಕಡೆ ಬರುತ್ತೆ, ದ್ರವ್ಯಂ ಕರ್ಮ ಚಕಾರಶ್ಚ ಸ್ವಭಾವೋ ಜೀವಜೇವಚ ಯದನುಗ್ರಹತ ಸಂತಿ ನಸಂತಿ ಯದುಪೇಕ್ಷಯ. ಯಾವುದೇ ವಸ್ತು ಆಗ್ಲಿ ಯಾರ ಅನುಗ್ರಹದಿಂದ ಇದೆಯೋ, ಯಾರ ಅನುಗ್ರಹ ಉಪೇಕ್ಷೆ ಆದ್ರೆ ಇರೋದಿಲ್ವೋ ಅಂಥ ಭಗವಂತ ಅಂತ ಉಲ್ಲೇಖ ಮಾಡ್ತಾರೆ. ಅಲ್ಲಿ ಜೀವ ಅಂತ ಶಬ್ದದಿದೆ. ಜೀವನೂ ಕೂಡ ಭಗವಂತನ ಅಧೀನ. ಯಾವ ಜೀವ?
ಅದಕ್ಕೆಲ್ಲ ಹೇಳ್ತಾರೆ, ಕೇವಲ ಅಭಿಮಾನಿ ಜೀವನ್ನ ಅಷ್ಟೇ ತಗೊಳ್ಳೋದಲ್ಲ, ಪ್ರಕೃತಿ ತತ್ವ ಅಭಿಮಾನಿನಿಯಾದ ಲಕ್ಷ್ಮೀದೇವಿಯನ್ನು ತಗೊಳ್ಬೇಕು, ಅವಳು ಭಗವಂತನ ಅತಿರಳೆ ಆಗಿದ್ದಾಳೆ ಅಂತ. ಇಷ್ಟು ಶ್ಲೋಕದ ತಾತ್ಪರ್ಯ. ಮುಂದಿನ ಶ್ಲೋಕದಲ್ಲಿ ಭಗವಂತರ ಆ ವ್ಯಾಪಾರವನ್ನ ಮೈತ್ರೇಯರು ಬಹಳ ಚೆನ್ನಾಗಿ ವಿದುರರಿಗೆ ತಿಳಿಸ್ತಾರೆ. ಅದು ಏನ್ ಕೆಲಸ ಮಾಡ್ದ ಮುಂದಕ್ಕೆ ಅನ್ನೋದನ್ನ ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ. ಧನ್ಯವಾದ.